ಸುಮಾರು ದಿನ ಆಯ್ತ್ರಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಅಪ್ಪು ರೆಸಿಪೀಸ್ ಚಾನಲ್. ಬನ್ನಿ, ನಾನಿವತ್ತು ನಿಮಗೆ ಬೆಣ್ಣೆ ದೋಸೆ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದು, ಸುಬ್ರಹ್ಮಣ್ಯಂ ಬೆಣ್ಣೆ ದೋಸೆ ಹೋಟೆಲ್. ಇದು ಬಂದ್ಬಿಟ್ಟು ದಾವಣಗೆರೆಯಲ್ಲಿ ನಿಟ್ವಳ್ಳಿಯಲ್ಲಿರುವ ಸರಸ್ವತಿ ನಗರ ದುರ್ಗಾಂಬಿಕಾ ಸ್ಕೂಲ್ ಆಪೋಸಿಟ್ ಇರುವ ಸುಬ್ರಹ್ಮಣ್ಯಂ ಬೆಣ್ಣೆ ದೋಸೆ ಹೋಟೆಲ್. ಇಲ್ಲಿ ಬಂದ್ಬಿಟ್ಟು ಬೆಣ್ಣೆ ದೋಸೆ ಹೋಟೆಲ್ ತುಂಬ ಫೇಮಸ್ಸು. ನಾವು ತಿನ್ನೋದಕ್ಕೆ ಅಂತೇಳಿ ವಿಸಿಟ್ ಮಾಡಿದ್ವಿ. ಟೇಸ್ಟ್ ತುಂಬ ಚೆನ್ನಾಗಿರೋದಕ್ಕೆ ಚಿಕ್ಕ ಚಿಕ್ಕ ವಿಡಿಯೋ ಕ್ಲಿಪ್ಗಳನ್ನ ಶೂಟ್ ಮಾಡ್ಕೊಂಬಂದಿದ್ದೆ. ಅದನ್ನೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಇಲ್ಲಿ ಬೆಣ್ಣೆ ದೋಸೆ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು ಇಲ್ಲಿ ಯಾವ ರೀತಿ ಬೆಣ್ಣೆ ಹಾಕ್ತಾ ಇದ್ದಾರೆ ಅಂತಂದೇಳಿ. ದಾವಣಗೆರೆಯಲ್ಲಿ, ನಿಟ್ವಳ್ಳಿಯಲ್ಲಿ ಹಾಗೂ ಸರಸ್ವತಿ ನಗರದಲ್ಲಿ ಯಾರ್ಯಾರಿದ್ದೀರೋ ಅವರು ಒಂದ್ಸಲ ಈ ಹೋಟೆಲಿಗೆ ವಿಸಿಟ್ ಮಾಡಿ. ಟೇಸ್ಟ್ ತುಂಬ ಚೆನ್ನಾಗಿದೆ. ವಿಸಿಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತಂದೇಳಿ. ಇಲ್ಲಿ ನೋಡ್ಬೋದು, ಈಗ ಇನ್ನೊಂದು ಟ್ರಿಪ್ಪಲ್ಲಿ ಬೆಣ್ಣೆ ಹಾಕ್ತಿದ್ದಾರೆ, ಅಂದರೆ ಡಬಲ್ ಕೋಟಿಂಗ್ ಬೆಣ್ಣೆ ಹಾಕ್ತಿದ್ದಾರೆ. ಹಾಗಾಗಿ ನೀವು ತಿಂದ ಮೇಲೂ ಕೂಡ ಕೈಯಲ್ಲಿ ಬೆಣ್ಣೆ ವಾಸನೆ ಹೋಗೋದಿಲ್ಲ. ಇಲ್ಲಿ ನೋಡ್ತಿರ್ಬೋದು, ಡಬಲ್ ಕೋಟಿಂಗಲ್ಲಿ ಬೆಣ್ಣೆ ಹಾಕ್ತಾಯಿದ್ದಾರೆ. ದಾವಣಗೆರೆಯಲ್ಲಿ, ನಿಟ್ವಳ್ಳಿಯಲ್ಲಿ, ಸರಸ್ವತಿ ನಗರದಲ್ಲಿ ಅಕ್ಕಪಕ್ಕ ಇರೋರು ಒಂದು ಸಲ ಈ ಹೋಟೆಲ್ಗೆ ವಿಸಿಟ್ ಮಾಡಿ ಟೇಸ್ಟ್ ಹೇಗಿದೆ ಅಂತಂದೇಳಿ ಕಮೆಂಟ್ನಲ್ಲಿ ತಿಳಿಸಿ. ನಾವು ಹೋಗಿರೋ ಟೈಮಲ್ಲಿ ಹೋಟೆಲ್ ಫುಲ್ಲು ರಶ್ ಇತ್ತು. ಅದರಲ್ಲೇ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಕ್ಲಿಪ್ಗಳನ್ನ ನಾನು ಶೂಟ್ ಮಾಡ್ಕೊಂಬಂದಿದ್ದೆ. ಇಲ್ಲಿ ನೋಡ್ಬೋದು, ಈಗ ಆಲೂಗಡ್ಡೆ ಪಲ್ಯ ಹಾಕ್ತಾಯಿದ್ದಾರೆ, ಹಾಗೆ ಕಾಯಿ ಚಟ್ನಿ ಕೂಡ ಹಾಕ್ತಾಯಿದ್ದಾರೆ. ನೀವು ಯಾವ ರೀತಿ ದೋಸೆನಾದರೂ ತೊಗೋಬೋದು, ಅಂದರೆ ಮಸಾಲೆ ದೋಸೆ ಆಗಿರ್ಬೋದು, ಬೆಣ್ಣೆ ದೋಸೆ ಅಥವಾ ಖಾಲಿ ದೋಸೆ, ಓಪನ್ ದೋಸೆ, ಸೆಟ್ ದೋಸೆ, ಹೀಗೆ ಭಾಳ ವೆರೈಟೀಸ್ ಮಾಡಿದ್ದಾರೆ. ಮತ್ತು ನಾವು ಬಂದುಬಿಟ್ಟು ಬೆಣ್ಣೆ ದೋಸೆ ಮತ್ತು ಓಪನ್ ದೋಸೆ ತೊಗೊಂಡಿದ್ವಿ. ಇಲ್ಲಿ ನೋಡ್ಬೋದು ನೀವು ದೋಸೆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೇಲ್ಗಡೆಯಿಂದ ಗೋಲ್ಡನ್ ಬ್ರೌನ್ ಮತ್ತು ಕ್ರಿಸ್ಪಿಯಾಗಿರುತ್ತೆ. ತಿನ್ನುವಾಗ ಕ್ರಂಚಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಫಸ್ಟ್ ಒಂದು ಸಿಂಗಲ್ ಬೆಣ್ಣೆ ಹಿಡಿದೀವಿ, ಆಮೇಲೆ ಒಂದು ಓಪನ್ ಬಂದಿದೆ. ಫಸ್ಟು ಸಿಂಗಲ್ ಬೆಣ್ಣೆನ ಟ್ರೈ ಮಾಡೋಣ. ತುಂಬ ಚೆನ್ನಾಗಿದೆ, ಕ್ರಿಸ್ಪಿಯಾಗಿ. ತುಂಬ ಚೆನ್ನಾಗಿದೆ. ಚಟ್ನಿನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ದೋಸೆ ಮಾತ್ರ ತುಂಬ ಬೆಣ್ಣೆಯಲ್ಲೇ ಬಂದೋಗ್ಬಿಟ್ಟಿದೆ. ತುಂಬ ಫ್ರೆಶ್ ಆಗಿದೆ. ಚಟ್ನಿ ಅಂತೂ ಸೂಪರ್ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಟ್ನಿನ. ಆಲೂಗಡ್ಡೆ ಪಲ್ಯ, ಬೆಣ್ಣೆ ದೋಸೆ ಮುಗೀತು, ತುಂಬ ಚೆನ್ನಾಗಿದೆ. ಈಗ ಓಪನ್ ದೋಸೆ ಟ್ರೈ ಮಾಡ್ತಾ ಇದ್ದೀವಿ, ಹೇಗಿದೆ, ಈ ಟೇಸ್ಟ್ ಹೇಗಿದೆ ಅಂತ. ಯಾವಾಗಲೂ ಗಟ್ಟಿ ಚಟ್ನಿನೇ ಹಚ್ಕೋಬೇಕು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೈಜ್ ತುಂಬ ದೊಡ್ಡದೇ ಕೊಟ್ಟಿದ್ದಾರೆ. ಖಾಲಿ ಮಾಡೋಕ್ಕಾಗುತ್ತೆ, ನೋಡೋಣ, ಟ್ರೈ ಮಾಡೋಣ. ಈ ಕಲ್ಲಿ ಪುಡಿ ಇದಕ್ಕೂ ತುಂಬ ಚೆನ್ನಾಗಿದೆ. ಟೇಸ್ಟ್ ತುಂಬ ಇಷ್ಟ ಆಗ್ತಿದೆ, ಚೆನ್ನಾಗಿದೆ. ಮುಗಿಸ್ಬಿಡೋಣ, ಫಿನಿಶ್ ಮಾಡ್ಬಿಡೋಣ. ಸುಮಾರು ದಿನ ಆಯ್ತ್ರಿ. ಅಯ್ಯೋ, ಎಷ್ಟು ವರ್ಷ ಆಯ್ತು. ತುಂಬ ಚೆನ್ನಾಗಿ ಬರ್ತದೆ. ಫಸ್ಟ್ ಕ್ಲಾಸ್ ದೋಸೆ, ಭಾರಿ ಕ್ಲಾಸ್. ಯುವರಾಜನ್ ದೋಸೆ ಅಂದ್ರೆ ಫೇಮಸ್ ನಮ್ಮ ಸರಸ್ವತಿ ನಗರದಲ್ಲಿ. ಹೌದ್ರಾ? ಯುವರಾಜನ್ ದೋಸೆ ಅಂದ್ರೆ ಸರಸ್ವತಿ ನಗರದಲ್ಲಿ ಫೇಮಸ್. ಆಗಿತ್ತು, ಒಂದು ನಿಮಿಷ ಕೊಡಿ. ನಿಟ್ವಳ್ಳಿ ಸರಸ್ವತಿ ನಗರ. ನಾವು ಬರೀ ಒಂದು 1.5 year ಆಗ್ತದೆ ಬರುತ್ತೆ. ಅಲ್ಲಿಂದ ರೆಗ್ಯುಲರ್ ಬರ್ತೀವಿ. ಇಲ್ಲ, ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಮಾಡ್ತಾರೆ. ವೀಕ್ಲಿ 1 time ತಿಂದಿದ್ರೆ ಸಮಾಧಾನ ಆಗುತ್ತೆ. ಬಂದೇ ಬಂತೆ 1 time ವೀಕ್ಲಿ ಬಂದು ತಿಂದೇ ತಿಂತೀವಿ. ವೀಕ್ಲಿ 1 time ಪಕ್ಕ ಬರ್ತೀವಿ. ರಾಜು ಹೋಟೆಲಿಗೆ 100% ಬರ್ತೀವಿ. ವಾರಕ್ಕೆ ಒಂದ್ಸತಿ ಬಂದು ತಿಂದೇ ತಿಂತೀವಿ ಪಕ್ಕ. ರಶೀದ ಸಮೇತ ವೇಟ್ ಮಾಡ್ಕೊಂಡ್ರೆ ತೊಗೊಂಡು ಹೋಗ್ತೀವಿ. ಹೌದ್ರಾ? ಚೆನ್ನಾಗಿರುತ್ತೆ ಟೇಸ್ಟ್. ಥ್ಯಾಂಕ್ ಯು. ಓಕೆ. ಇವ್ರು ಬಂದು ಹೋಟೆಲ್ನ ಓನರು. ನಾವು ಹಿಂಗೆ ವಿಡಿಯೋ ಮಾಡ್ಕೊತೀವಿ ಸರ್ ಅಂತ ಹೇಳಿದ್ದಕ್ಕೆ ಪಾಪ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು. ಮಾಡ್ಕೊಡ್ರಿ ಅಂತ ಹೇಳಿದರು. ಕೌಂಟರೆಲ್ಲ ಬ್ಯುಸಿ ಇತ್ತು, ಆದರೂ ಕೂಡ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟರು. ಹಾಗಾಗಿ ತುಂಬ ಥ್ಯಾಂಕ್ ಯು ಸರ್. ಹಾಗೆ ನನ್ನ ಹಸ್ಬೆಂಡ್ ಕೇಳ್ತಾ ಇದ್ದಾರೆ, ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ, ಹೆಂಗೆ ಅಂತಂದೇಳಿ. ತುಂಬಾ ಹಳೇದು, ಹಂಗಂದ್ರೆ ನಿಮ್ಮ ಫಾದರ್ ಇಂದಾನು ಮಾಡ್ಕೊಂಡು ಬಂದಿದ್ದೀರಾ? ಹೌದೌದು. ಇಲ್ಲಿ ನಮ್ಮ ಅಪ್ಪರ ಕಾಲದಿಂದಾನು ನಮ್ದು ದೋಸೆ ಬಿಸ್ನೆಸ್ ನಮ್ದು. ಯಾವ್ಯಾವ ತರ ವೆರೈಟಿ ಸಿಗುತ್ತೆ ಬ್ರದರ್? ಸರ್, ನಮ್ದು ಬೆಣ್ಣೆ ದೋಸೆ, ಖಾಲಿ ದೋಸೆ, ಬೆಣ್ಣೆ ಮಸಾಲೆ, ಬೆಣ್ಣೆ ಓಪನ್, ಬೆಣ್ಣೆ ಖಾಲಿ, ಬೆಣ್ಣೆ ಸೆಟ್, ಒಂದು 6 ರಿಂದ 7 ತರ ಐಟಮ್ ಸಿಗುತ್ತೆ. ಹೌದ್ರಾ?
ಮತ್ತೆ ಟೈಮಿಂಗ್ಸ್ ಬ್ರದರ್ ನಿಮ್ದು ಹೋಟೆಲ್? ಸರ್ ನಮ್ದು 7:30 ಮಧ್ಯಾಹ್ನ 2 ಗಂಟೆ ತನಕ ಈಗ ಸದ್ಯಕ್ಕೆ ಮಾಡ್ತಾ ಇದೀವಿ. ಮುಂದೆ ನಾವು ಇನ್ನೊಂಚೂರು ಎಕ್ಸ್ಚೇಂಜ್ ಮಾಡೋಣ ಅಂತಂದು ಪ್ಲಾನ್ ಮಾಡ್ತಾ ಇದೀವಿ. ಹೌದ್ರಾ? ಈಗ ಒಂಚೂರು ಶಿಫ್ಟ್ ಮಾಡೋ ಪ್ಲಾನ್ ಐತೆ ಬೇರೆ ಕಡೆ. ಇಲ್ಲ ಬೇರೆ ಕಡೆ ಅಂದ್ರೆ ಇಲ್ಲೇ ಪಕ್ಕದಲ್ಲೇ shift ಮಾಡ್ತೀವಿ. ಏನ್ ಜಾಗ ಚೇಂಜ್ ಏನಿಲ್ಲ, ಇದೇ ಜಾಗದಲ್ಲೇ ಪಕ್ಕದಲ್ಲೇ ಶಿಫ್ಟ್ ಮಾಡ್ತೀವಿ ನಾವು ಬೇರೆ. ಥ್ಯಾಂಕ್ ಯು ಬ್ರದರ್, ತುಂಬಾ ಇಷ್ಟ ಆಯ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿ ವಿಡಿಯೋಗೆ ಕಮೆಂಟ್ ಮಾಡಿ ತಿಳಿಸಿ.